ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಈ ವ್ಲಾಗ್ನ ನಾನು ಅಲ್ಲಿ ಮಾರ್ನಿಂಗ್ 6 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ರೂಢಿ ಇರೋದ್ರಿಂದ ಫ್ರೆಶ್ ಆಗಿಬಿಟ್ಟು ಬಿಸಿ ನೀರು ಕಾಯಿಸ್ತಾ ಇದ್ದೀನಿ. ನಾವು ಬರೀ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ನಾನು ಒಂದು ದಿವಸನೂ ಮಿಸ್ ಮಾಡಲ್ಲ ಫ್ರೆಂಡ್ಸ್. ರೆಗ್ಯುಲರ್ ಆಗಿ ಬಿಸಿನೀರು ಕುಡಿದೆ ನಾನು ಡೇನ ಸ್ಟಾರ್ಟ್ ಮಾಡ್ತೀನಿ. ಕೆಲವರು ಬಿಸಿ ನೀರಿಗೆ ಜೇನುತುಪ್ಪ ಆ್ಯಡ್ ಮಾಡಿ, ನಿಂಬೆಹಣ್ಣು ಆ್ಯಡ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಬಟ್ ನನಗೆ ಸ್ಟಾರ್ಟಿಂಗಿಂದನೂ ಬರೀ ನೀರು ಕುಡಿದೇ ಅಭ್ಯಾಸ. ಅದರಿಂದ ಉಗುರು ಬೆಚ್ಚಗೆ ಮಾಡಿಬಿಟ್ಟು ಕೂತ್ಕೊಂಡು ನಿಧಾನವಾಗಿ ನೀರು ಕುಡಿತೀನಿ. 6 o'clock ಎದ್ದಿದ್ದೀನಿ, ತುಂಬ ಲೇಟ್ ಆಯಿತು. ಸೊ ನಾನು ಬಿಸಿನೀರು ಕುಡಿದ ತಕ್ಷಣ ಹಾಗೇ ಮನೇಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಡಸ್ಟಿಂಗ್ ಎಲ್ಲ ಮುಗಿಸಿ ಕಸ ಎಲ್ಲ ಗುಡಿಸಿ ಆದಮೇಲೆ ರಾತ್ರಿಯೇ ಹಿತ್ಕಿನ ಬೇಳೆಗೆ ಅವರೆಕಾಳನ್ನು ನೆನೆಹಾಕಿದ್ವಿ. ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ ಸೋಸ್ಕೊಂಡೆ. ನಂತರ ಹಾಲಲ್ಲಿ ಇಟ್ಬಿಟ್ರೆ ಎಲ್ಲರೂ ಬಂದು ಒಂದೊಂದು ಕೈ ಹಾಕ್ಬಿಟ್ರೆ ಬೇಗ ಆಗುತ್ತೆ ಅಂತ ಹಾಲಲ್ಲಿ ಇಟ್ಬಿಟ್ಟೆ. ಅಷ್ಟೊತ್ತಿಗೆ ಶಿವಾಂಶ್ ಎದ್ದು ಬಂದ. ಅವನು ಡೈಲಿ ರೊಟೀನ್ ಆಗಿರುವಂತಹ ದೇವ್ರ ಮನೆಯಲ್ಲಿ ಸೂರ್ಯನಿಗೆ ತುಳಸಿ ಗಿಡಕ್ಕೆ ಎಲ್ಲ ನಮಸ್ಕಾರ ಹಾಕ್ಕೊಂಡು ಬಂದ. ಆರಾಮಾಗಿ ಸೋಫಾದಲ್ಲಿ ಅವ್ರ ಅಪ್ಪನ ಜೊತೆ ಕೂತ್ಕೊಂಡ. ಅವನಿಗೂ ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಕೊಟ್ಟೆ. ಶಿವಾನ್ ಸಹನೂ ಅಷ್ಟೇ, ಸ್ಟಾರ್ಟಿಂಗಿಂದನೂ ಅವನಿಗೆ 1 year ಬೇಬಿ ಇದ್ದಾಗಿಂದನೂ ನಾನು ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿನೀರು ಕೊಡ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಅತ್ತೆ ಟೀ ಎಲ್ಲ ಮುಗಿಸ್ಕೊಂಡು ಹಿತ್ಕಿನ ಬೇಳೆ ಹಿತ್ಕಕ್ಕೆ ಬಂದರು. ನಾನು ಜೊತೆಯಲ್ಲಿ ಕೂತ್ಕೊಂಡು ಹಂಗೆ ಹಿತ್ಕಿನ ಬೇಳೆಲ್ಲ ಹಿತ್ಕೊಂಡ್ವಿ. ಎಲ್ಲರೂ ಸೇರಿಕೊಂಡು ಹಿತ್ಕಿನ ಬೇಳೆನ ಬೇಗ ಹಿತ್ಬಿಟ್ವಿ. ಸೊ ನನಗೆ ಸ್ವಲ್ಪ ಟಿಫನ್ ಮಾಡೋಕ್ಕೆ ಟೈಮ್ ಇತ್ತು. ಅಷ್ಟರಲ್ಲಿ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಎಕ್ಸರ್ಸೈಸ್ನ ಮುಗಿಸ್ಕೊಂಡು ಬಂದೆ. ಮಾರ್ನಿಂಗ್ ನನಗೆ ಎಕ್ಸರ್ಸೈಸ್ ಮಾಡದೆ ಡೇ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇನೂ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಸೊ ನಾನು ಟೈಮ್ ಸಿಕ್ಕಿದ್ರೆ ಸಾಕು ಬೆಳಗ್ಗೆ ಎಕ್ಸರ್ಸೈಸ್ನ ಮುಗಿಸ್ತೀನಿ.
ಈಗ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಹಿತ್ತಕಿನ ಬೇಳೆಲ್ಲ ಹಿತ್ಕೊಂಡ್ವಲ್ಲ ಫ್ರೆಂಡ್ಸ್, ಅದನ್ನು ಹಾಕಿ ಕಿಚಡಿ ಅನ್ನ ಮಾಡು ಅಂತ ಹೇಳಿದ್ರು ಮನೆಯಲ್ಲಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕಿಚಡಿ ಅನ್ನ ಅಂದರೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಬೇಕಾಗಿರುವಂತಹ ಮಸಾಲೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಎಲ್ಲವನ್ನು ಫ್ರೈ ಮಾಡಿಕೊಂಡು ಮಸಾಲೆನ ಪ್ರಿಪೇರ್ ಮಾಡಿಕೊಂಡ್ರೆ ಕಿಚಡಿ ಅನ್ನ ತುಂಬ ಟೇಸ್ಟಾಗಿರುತ್ತೆ. ಹಾಗೆಯೇ ಹಿತ್ಕಿನ ಬೇಳೆನೆಲ್ಲ ಮುಂಚೆ ಒಗ್ಗರಣೆಗೆ ಹಾಕೋಕ್ಕೇ ಮುಂಚೆನೇ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಕೆಲಸಗಳು ಬೇಗ ಬೇಗ ಆಗುತ್ತೆ. ಕಿಚಡಿ ಅನ್ನಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಕೊಬ್ಬರಿನ ಹಾಕ್ತೀನಿ ಫ್ರೆಂಡ್ಸ್. ಕೊಬ್ಬರಿ ಎಷ್ಟು ಹಾಕಿದ್ರೆ ನಮಗೆ ಅಷ್ಟು ಟೇಸ್ಟಾಗಿರುತ್ತೆ. ಒಂದು ಕಾಯಿ ಫುಲ್ಲೆಲ್ಲ ಕೊಬ್ಬರಿ ತೆಗೆದ್ಬಿಟ್ಟು ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಫಸ್ಟ್ ಕೊಬ್ಬರಿನ ಹಾಕಿಬಿಟ್ಟು ನೀಟಾಗಿ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ಬಿಡಬೇಕು. ಆನಂತರ ನಾವು ಫ್ರೈ ಮಾಡ್ಕೊಂಡಿರುವಂತಹ ಸ್ಪೈಸಸ್ನೆಲ್ಲ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಮಸಾಲೆನ ಪ್ರಿಪೇರ್ ಮಾಡ್ಕೋಬೇಕು. ಈಗ ಸ್ಟವ್ನ ಹಚ್ಕೊಂಡ್ಬಿಟ್ಟು ಒಂದು ಕುಕ್ಕರ್ನ ಇಟ್ಕೊಳ್ಳಿ. ನಾನು ಕಿಚಡಿ ಅನ್ನನೂ ಯಾವಾಗಲೂ ಜಾಸ್ತಿ ತುಪ್ಪ ಹಾಕಿ ಪ್ರಿಪೇರ್ ಮಾಡ್ತೀನಿ, ಆಗಲೇ ತುಂಬ ಟೇಸ್ಟಾಗಿರೋದು. ನಾನು ಎಣ್ಣೆ ಒಂದು 1/4 ಭಾಗದಷ್ಟಿದ್ರೆ ತುಪ್ಪ 3/4 ಭಾಗಷ್ಟು ಹಾಕಿಬಿಟ್ಟು ಪ್ರಿಪೇರ್ ಮಾಡ್ತೀನಿ. ಈಗ ತುಪ್ಪ ಎಲ್ಲ ನೀಟಾಗಿ ಕಾದಿದೆ. ಈಗ ಸಾಸಿವೆನ ಸೇರಿಸ್ಕೊಳ್ಳಿ. ನಂತರ ನಾವು ರುಬ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಆ ಮಸಾಲೆನೆಲ್ಲ ನೀಟಾಗಿ ಸೇರಿಸ್ಬಿಡಿ. ಈ ಮಸಾಲೆನ ನಾವು ಕುಕ್ಕರ್ಗೆ ಸೇರಿಸುವಾಗ ಸ್ಟವ್ನ ಫುಲ್ ಸಿಮ್ಮಲ್ಲಿ ಇಟ್ಕೊಂಡ್ಬಿಡಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 1-2 ಚಿಟಿಕೆಯಷ್ಟು ಅರಿಶಿಣನ ಸೇರಿಸ್ಕೊಳ್ಳಿ. ನಾನು ರುಬ್ಬುವಾಗ ಅರಿಶಿಣ ಹಾಕಿಲ್ಲ ಫ್ರೆಂಡ್ಸ್, ಸೊ ಈಗ ಸೇರಿಸ್ಕೊತಾ ಇದ್ದೀನಿ. ಈಗ ಉಪ್ಪು ಮತ್ತು ಅರಿಶಿಣನ ಮಸಾಲೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಡಿ. ಈಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಆ ನೀರನ್ನು ಸಹ ಸೇರಿಸ್ಕೊಂಬಿಡಿ. ಅದೇ ರೀತಿ ನಮಗೆ ಎಷ್ಟು ನೀರು ಬೇಕೋ ಕಿಚಡಿ ಅನ್ನಕ್ಕೆ ನಾವು ಎಷ್ಟು ರೈಸ್ ಹಾಕ್ತೀವೋ ಅದರ ಅಳತೆ ಮೇಲೆ ನೀರನ್ನು ಸೇರಿಸ್ಕೋಬೇಕು. ನಂತರ ಈಗ ಹಿತ್ಕಿನ ಬೇಳೆನ ಸೇರಿಸ್ಬೇಕು. ಹಿತ್ಕಿನ ಬೇಳೆನ ನಾವು ಫೈನಲಾಗಿ ಸೇರಿಸೋದ್ರಿಂದ ಬೇಳೆ ಹಂಗೆ ಇರುತ್ತೆ ಫ್ರೆಂಡ್ಸ್, ಇಲ್ಲ ಅಂದರೆ ಜಾಸ್ತಿ ಬೆಂದೋಗುತ್ತೆ. ನಂತರ ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಆಗಿದೆಯೋ ಇಲ್ವೋ ಚೆಕ್ ಮಾಡಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ವಿಸಿಲ್ ತರಿಸ್ಕೊಂಡ್ರೆ ಸಾಕು. ಕಿಚಡಿ ಅನ್ನ ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ. ಅಷ್ಟರಲ್ಲಿ ಶಿವಾಂಶ್ ನನಗೆ ಆಮ್ಲೆಟ್ ತಿನ್ನಬೇಕು ಅಂದ, ಸೊ ನಾನು ಅವನಿಗಾಗಿ ಆಮ್ಲೆಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ಆಮ್ಲೆಟಲ್ಲಿ ಅಷ್ಟು ಹೋಗಿ ಅವನು ತರಕಾರಿ ಇಲ್ಲ ಸೊಪ್ಪುಗಳೆಲ್ಲ ಹಾಕಿದ್ರೆ ಇಷ್ಟಪಡಲ್ಲ. ಪ್ಲೈನ್ ಆಮ್ಲೆಟ್ ಕೇಳಿದೆ ಇವತ್ತು. ಸೊ ನಾನು ಮೊಟ್ಟೆ ಒಡೆದಾಕಿ ಉಪ್ಪು ಖಾರ ಸೇರಿಸಿ ಸ್ವಲ್ಪ ನಿಂಬೆಹಣ್ಣು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಆಮ್ಲೆಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಡೈಲಿ ಶಿವಾಂಶ್ಗೆ ಸ್ಕೂಲ್ ವ್ಯಾನ್ 8 o'clockಗೆ ಇರೋದ್ರಿಂದ ಅವನು ಬೇಗ ಟಿಫನ್ ತಿಂದು ರೂಢಿ ಆಗಿದೆ. ಸೊ ಹಸಿವಾಗಿರಬೇಕು, ಅದಕ್ಕೆ ಬೆಳಗ್ಗೆನೇ ನನಗೆ ಆಮ್ಲೆಟ್ ಹಾಕ್ಕೊಟ್ಬಿಡಮ್ಮ, ಆಮೇಲೆ ಟಿಫನ್ ಲೇಟ್ ಆದರೂ ಪರವಾಗಿಲ್ಲ ಅಂತ ಆಮ್ಲೆಟ್ ಮಾಡಿಸ್ಕೊಂಡ. ಅವ್ರನ್ನ ಜಾಸ್ತಿ ಹೊತ್ತು ಹಚ್ಕೊಂಡು ಇರೋಕ್ಕೆ ಬಿಡೋ ಬದಲು ಈ ರೀತಿ ಲೈಟಾಗಿ ಏನಾದರೂ ಬೆಳಗ್ಗೆ ಕೊಟ್ಬಿಟ್ರೆ ಒಂದು 9-9:30 ಹಂಗೆ ಬ್ರೇಕ್ಫಾಸ್ಟ್ ಕೊಟ್ಟರು ನಡೆಯುತ್ತೆ. ಮಗುಗೆ ಸ್ಕೂಲ್ಗೆ ಏನಾದರೂ ಹಾಲಿಡೇ ಇದ್ದಾಗ ಬ್ರೇಕ್ಫಾಸ್ಟ್ ಲೇಟಾಗಿ ಪ್ರಿಪೇರ್ ಮಾಡಿದ್ರೆ ಫ್ರೂಟ್ಸ್ ಇಲ್ಲ 2 eggs ಬಾಯ್ಲ್ ಮಾಡಿಕೊಟ್ಬಿಡೋದು, ಮೊಳಕೆ ಕಾಳಿದ್ರೆ ಮೊಳಕೆ ಕಾಳನ್ನು ಕೊಡೋದು, ಇಲ್ಲ ಏನಾದರೂ ಜ್ಯೂಸ್ ಪ್ರಿಪೇರ್ ಮಾಡಿ ಕೊಡೋದು, ಈ ರೀತಿ ಮಾಡ್ತೀನಿ ಫ್ರೆಂಡ್ಸ್. ಆಗ ನಮಗೆ ಸ್ವಲ್ಪ ಲೇಟ್ ಆದ್ರೂ ಬ್ರೇಕ್ಫಾಸ್ಟ್ ಕೊಡೋದು ಸರಿ ಹೋಗುತ್ತೆ. ಈಗ ಅಜ್ಜಿಗೆ ಹುಷಾರಿರಲಿಲ್ಲ, ಅವರು ರಾಗಿ ರೊಟ್ಟಿ ಕೇಳಿದ್ರು, ಅದಕ್ಕೆ ಅವ್ರಿಗೆ ರಾಗಿ ರೊಟ್ಟಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮಗೆ ಆಗಲಿ ಸ್ವಲ್ಪ ಮೈ ಹುಷಾರಿಲ್ಲದೆ ಇದ್ದಾಗ ರಾಗಿ ರೊಟ್ಟಿ ಇಲ್ಲ ಬೇರೆ ಏನಾದರೂ ಅಕ್ಕಿ ರೊಟ್ಟಿ ತಿನ್ಬೇಕನ್ಸುತ್ತಲ್ಲ, ಸೊ ವಯಸ್ಸಾದವ್ರಿಗೂ ಹಂಗೆ ಅನಿಸುತ್ತೆ. ಅವ್ರಿಗೆ 2 ರೊಟ್ಟಿನ ಪ್ರಿಪೇರ್ ಮಾಡಿಬಿಟ್ಟು ಕೊಟ್ಟೆ ಇವತ್ತು ಬ್ರೇಕ್ಫಾಸ್ಟ್ಗೆ. ಇನ್ನು ಮಿಕ್ದವರೆಲ್ಲ ಕಿಚಡಿ ಅನ್ನನೇ ತಿನ್ಕೊಂಡ್ರು. ಒಂದೊಂದು ಸಲ ಅನಿಸುತ್ತೆ ನಮಗೆ ಅಷ್ಟು ಏಜ್ ಆದಾಗ ನಮ್ಮನ್ನು ಕೇರ್ ಮಾಡೋರು ಇರ್ತಾರೋ ಇಲ್ಲೋ ಅಂತ, ಬಟ್ ವಯಸ್ಸಾದವ್ರಿಗೆ ಮಾಡಿ ಇಡೋದು ಒಂಥರ ಖುಷಿನೇ ಅನಿಸುತ್ತೆ. ಕೈಲಾಗದೇ ಇರೋರಿಗೆ ಮಾಡಿಕೊಡೋದು ಒಳ್ಳೆಯದೇ ಫ್ರೆಂಡ್ಸ್. ಆಗದೇ ಇರೋರು ಅವ್ರ ಕೈಯಲ್ಲಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಅವ್ರಿಗೂ ತಿನ್ನಬೇಕನ್ನೋ ಆಸೆ ಇದ್ದಾಗ ನಾವು ಆ ಆಸೆನ ಈಡೇರಿಸಿದ್ರೆ ಮನಸ್ಸಿಗೆ ಅದೊಂದು ಖುಷಿ ಆಗುತ್ತೆ. ನಮಗೆ ರೊಟ್ಟಿ 4 ಸೈಡು ನೀಟಾಗಿ ಸುಡಬೇಕು ಅಂದರೆ ಈ ರೀತಿ ಹೋಲ್ಸ್ನ ಮಾಡಿಬಿಟ್ಟು ಮಿಡಲಲ್ಲಿ ಎಣ್ಣೆ ಹಾಕಿದ್ರೆ ರೊಟ್ಟಿ ನೀಟಾಗಿ ಸುಡುತ್ತೆ. 2 ಕಡೆನೂ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ನಾನು ಯಾವಾಗಲೇ ರೊಟ್ಟಿ ಪ್ರಿಪೇರ್ ಮಾಡಬೇಕಾದ್ರೂ ಹೆಂಚು ಮೇಲೇ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಹೋಲ್ಸ್ ಮಾಡಿಬಿಟ್ಟು ಸುಟ್ಕೊತೀನಿ. ಆಗ ರೊಟ್ಟಿ ನೀಟಾಗೂ ಬರುತ್ತೆ, ಪ್ಲಸ್ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಶಿವಾಂಶ್ಗೆ ಹಾಲಿಡೇ ಇದ್ದರೆ ಅಜ್ಜಿಗೆ ನಾನೇ ಟಿಫನ್ ಕೊಡ್ತೀನಿ ಅಂತ ಬೆಳಗ್ಗೆ ಎದ್ದ ತಕ್ಷಣ ಅವನೇ ಹೇಳಿಬಿಡ್ತಾನೆ. ಆಗ ಪ್ರಿಪೇರ್ ಮಾಡಿದ ತಕ್ಷಣ ಅವನ ಕೈಗೆ ಕೊಡಬೇಕು. ನಾವೇನಾದರೂ ಎತ್ಕೊಂಡು ಹೋಗಿ ಕೊಟ್ಟರೆ ಅವನು ಮುಣಿಸ್ಕೊತಾನೆ. ಅವನಿಗೆ ಫಸ್ಟಿಂದನೂ ಅಷ್ಟೇ ವಯಸ್ಸಾದವ್ರಂದರೆ ತುಂಬ ಇಷ್ಟ, ಅವ್ರ ಅಪ್ಪನ ಥರ.
ಅಷ್ಟರಲ್ಲಿ ಕಿಚಡಿ ಅನ್ನ ರೆಡಿ ಇತ್ತು. ಶಿವಾಂಶ್ ಹಶ್ವಾಗ್ತಾ ಇದೆ ಅಮ್ಮ ಬೇಗ ಹಾಕ್ಕೊಡು ಅಂದ. ಅವನಿಗೆ ಹಾಕ್ಕೊಟ್ಟೆ, ಅವನು ತಿಂತಾ ಇದ್ದಾನೆ. ಮನೆಯಲ್ಲೇ ಎಲ್ಲರದು ಬ್ರೇಕ್ಫಾಸ್ಟ್ ಮುಗೀತು. ಶಿವಾಂಶ್ ಯಾವಾಗ್ಲೂ ಲೇಟಾಗೆ ತಿನ್ನೋದು, ಅವನ ತಟ್ಟೆಯಲ್ಲಿ ಹಾಗೆ ಇತ್ತು. ಸೊ ಅವನ ಜೊತೆಯಲ್ಲೇ ನಾನು ಕೂತ್ಕೊಂಡು ಇಬ್ಬರು ಬ್ರೇಕ್ಫಾಸ್ಟ್ನ ಫಿನಿಷ್ ಮಾಡಿದ್ವಿ. ಮಕ್ಕಳಿಗೆ ಈಗಲಿಂದನೇ ಜೊತೆಯಲ್ಲಿ ಕೂರಿಸ್ಕೊಂಡು ಇಲ್ಲ ನಾವು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ತಿನ್ನೋದೆಲ್ಲ ರೂಢಿ ಮಾಡಿದ್ರೆ ದೊಡ್ಡವರಾದಮೇಲೆ ಅವ್ರ ಫ್ಯಾಮಿಲಿ ಜೊತೆ ಅವರು ಅಷ್ಟೇ ನೀಟಾಗಿ ಬೆರೀತಾರೆ, ಅಷ್ಟು ಖುಷಿಯಿಂದ ಇರ್ತಾರೆ, ಫ್ರೆಂಡ್ಲಿಯಾಗಿರ್ತಾರೆ ಮಕ್ಕಳ ಜೊತೆ. ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗೋಯ್ತು ಫ್ರೆಂಡ್ಸ್. ಈ ಮಳೆಯಲ್ಲಿ ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂದ ಶಿವಾಂಶ್. ಫ್ರಿಜ್ಜಲ್ಲಿ ಹಿಂದಿನ ದಿವಸ ಮಿಕ್ಸ್ ಮಾಡಿ ಇಟ್ಟಿರುವಂತಹ ಬೋಂಡ ಸ್ವಲ್ಪ ಮಿಕ್ಸ್ ಇತ್ತು. ಆ ಬೋಂಡ ಮಿಕ್ಸಲ್ಲೇ ನಾನು ಅವನಿಗೆ ಈ ಚಳಿಗೆ ಬೋಂಡನ ಪ್ರಿಪೇರ್ ಮಾಡಿಕೊಟ್ಟೆ. ಬಿಸಿ ಬಿಸಿ ಬೋಂಡಗೆ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊಟ್ಬಿಟ್ರೆ ಸಾಕು, ಅವನೇ ಆರಾಮಾಗಿ ತಿಂತಾನೆ. ನಾವೇನು ಫೋರ್ಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಟೊಮೊಟೊ ಸಾಸ್ ಇಲ್ಲ ಅಂದರೆ ನಾವು ಪಕ್ಕದಲ್ಲಿ ಕೂರಿಸ್ಕೊಂಡು ತಿನ್ನಿಸ್ಬೇಕಾಗತ್ತೆ. ಹಿಂದಿನ ದಿವಸದಿಂದ ಅವನಿಗೂ ಸ್ವಲ್ಪ ಕೋಲ್ಡು, ಲೈಟಾಗಿ ಫೀವರ್ ಇತ್ತು, ಬಾಯೇನೋ ಕೆಟ್ಟೋಗಿದೆ ಅಂದ್ಕೊಂಡೆ. ಅದಕ್ಕೆ ಅವನು ಈ ರೀತಿ ಕೇಳ್ತಾ ಇದ್ದಾನೆ. ಯಾವತ್ತೂ ಕೇಳೋದಿಲ್ಲ ಅದು ಬೇಕು ಇದು ಬೇಕು ಅಂತ. ಬೋಂಡ ಜೊತೆಗೆ ಟೀ ಕುಡಿಯೋದು ತುಂಬ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ. ಸೊ ಈವ್ನಿಂಗ್ ಟೈಮ್ ಈ ಚಳಿಗೆ ಮಳೆಯಲ್ಲಿ ಈ ಬೋಂಡ ಜೊತೆಗೆ ಟೀ ಪ್ರಿಪೇರ್ ಮಾಡೋಣ ಅಂತ ಟೀ ಇಡ್ತಾ ಇದ್ದೀನಿ. ಟೀಗೆ ಸ್ವಲ್ಪ ಶುಂಠಿ ಹಾಕಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಎಲ್ಲರದು ಟೀ ಮುಗೀತು. ನಂತರ ನಾನು ಶಿವಾಂಶ್ನ ಹೋಮ್ವರ್ಕ್ಗೆ ಕೂರಿಸ್ಕೊಂಡೆ. ಅವನಿಗೆ ಹೋಮ್ವರ್ಕ್ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಓದಿಸ್ದೆ. ಪಕ್ಕದಲ್ಲಿ ಕೂತ್ಕೊಂಡಿಲ್ಲ ಅಂದರೆ ಅವನು ಹೋಮ್ವರ್ಕು ಮಾಡೋದಿಲ್ಲ, ಅಷ್ಟಾಗಿ ಓದೋದು ಇಲ್ಲ. ಸೊ ನಾನು ಈವ್ನಿಂಗ್ ಟೈಮ್ 1-2 ಅವರ್ಸ್ ಸ್ಪೆಂಡ್ ಮಾಡ್ತೀನಿ ಶಿವಾಂಶ್ಗೆ ಹೋಮ್ವರ್ಕ್ ಮಾಡಿಸಿ ಎಲ್ಲ ಓದ್ಸೋಕ್ಕೆ. ಈವ್ನಿಂಗ್ 6 ಕೂರಿಸ್ಕೊಂಡ್ರೆ ಅವನು ಹೋಮ್ವರ್ಕ್ ಪ್ಲಸ್ ಆವತ್ತಿನ ಸಬ್ಜೆಕ್ಟ್ಸ್ ಎಲ್ಲ ಓದ್ಸೋಕ್ಕೆ 7:30 ಇಲ್ಲ 8 ಆಗುತ್ತೆ. ನಂತರ ಕಿಚನ್ಗೆ ಹೋಗಿ ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲರೂ ತಿಂದ ನಂತರ ಕಿಚನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ 10:30 ಇಲ್ಲ 11 ಗಂಟೆ ಆಗುತ್ತೆ ಫ್ರೆಂಡ್ಸ್. ಆವಾಗ ಏನಾದರೂ ವೀಡಿಯೋಸ್ ಇದ್ದರೆ ಎಡಿಟ್ ಮಾಡ್ಕೋಬೇಕು, ನಂತರನೇ ಮಲಗಬೇಕಾಗತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂತಹ ಮತ್ತಷ್ಟು ವ್ಲಾಗ್ಸ್ಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.